ಸನ್ಮಾನ್ಯ ಸಿದ್ದು ಸೌದಿ ಅವರು. ತಮಿಳುನಾಡವ್ರು ನಿಮ್ ಫ್ರೆಂಡ್ ಮನೆ ಕಾರ್ಮಿಕ ಸಚಿವರನ್ನು ಪ್ರಶ್ನೆಯನ್ನ ಕೇಳ ಬಯಸ್ತೀನಿ ತಮ್ಮ ಮುಖಾಂತರ. ಒದಗಿಸಲಾಗಿದೆ. ಮನೆ ಅಧ್ಯಕ್ಷರೇ, ಒಂದು ಆಶ್ಚರ್ಯ ಅಂದ್ರೆ ನಾ ಈಗ 2 ವರ್ಷದಿಂದ ಕ್ವಶನ್ ಕೇಳಿದ್ನಿ. ಹಾಗೂ ಕಾರ್ಮಿಕರ ಸಂಖ್ಯೆ 8731 ಇತ್ತು. ಈಗೂ 8731 ಅದ. ಅನೇಕ ಕಾರ್ಮಿಕರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಅಲ್ಲಿ ಏನೂ ಸ್ಪಂದನೆ ಆಗ್ತಾ ಇಲ್ಲ ಕಾರ್ಮಿಕ ಇಲಾಖೆ ಒಳಗೆ. ನೀವು ತರಿಸ್ಕೊಡ್ರಿ, ಯಾವ ವರ್ಷ ಎಟ್ಟೆಟ್ ಕೊಟ್ರು ಅನ್ನೋದು ಅದನ್ನ ಅಂಕಿ ಸಂಖ್ಯೆ ಕೊಡ್ರಿ. ಅವ್ರು ಕೊಡ್ತಾನೆ ಇಲ್ಲ. ನೀವು ಅವ್ರ ಮ್ಯಾಗ ಏನು ಕಂಟ್ರೋಲ್ ಇಲ್ಲ ಗೊತ್ತಿಲ್ಲ. ಯಾವ ಕಾರ್ಮಿಕರಿಗೆ ಕಾರ್ಡ್ ಕೊಡ್ತಾ ಇಲ್ಲ. ಅನೇಕ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಡ್ರೈನೇಜ್ ಕಾರ್ಮಿಕರು, ಇವರೆಲ್ಲ ಕಾರ್ಮಿಕರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಅವರಿಗೆ ನಾವು ಮನೆಗಳನ್ನು ಕೊಟ್ಟಿವಿ, PMI ಮನೆಗಳನ್ನು ಕೊಟ್ಟಿವಿ. ಅದಕ್ಕೆ ಕಾರ್ಮಿಕ ಇಲಾಖೆ ಕಾರ್ಡ್ ಇತ್ತಂದ್ರೆ 2 ಲಕ್ಷವರೆಗೆ ಅವರಿಗೆ ಸಹಾಯಧನ ಸಿಗುತ್ತದ. ಅವರು ದುಡ್ಡು ತುಂಬಲಿಕ್ಕೂ ಆಗುದಿಲ್ಲ. ಹಿಂಗಾಗಿ ಆ ಮನೆಗಳ ನಿಂತು ಬಿಟ್ಟಾವು, ಕಟ್ಟಡ ಹಾಫ್ ಡನ್ ಆಗ್ಯಾವ. ಈ ಕಾರಣಕ್ಕಾಗಿ ನೀವು ಯಾವ ಅರ್ಜಿ ನೀವು ಹೇಳೋರೀಗಿದೆ ಇಲ್ಲಿ ಕೊಟ್ಟರಿ ಉತ್ತರದೊಳಗೆ ನಿರಂತರವಾಗಿ ಅವ ಪ್ರಾರಂಭದಾವತ್ತು ಇವು ನೋಂದಣಿ ಆದ್ರೆ ಯಾವ್ದು ಒಂದು ಮಾಡ್ತಾ ಇಲ್ಲ. ಅದಕ್ಕೇನಪ್ಪ ಯಾರು ಏನ್ ರೀತಿ ಕ್ರಮ ತಗೋತೀರಿ ಮಾಡ್ರಿ ಅನ್ನುವಂಥದ್ದನ್ನು ನಾ ಹೇಳ್ತೇನೆ. ಬಡವರಿಗೆ ಅನ್ಯಾಯ ಆಗ್ತದೆ ಇಲಾಖೆ ಇದ್ದಿಂದ. ಇರ್ತಕ್ಕಂಥದ್ದು ಅವರ ಮತಕ್ಷೇತ್ರದಲ್ಲಿ ಎಷ್ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ತಾವು ಕೇಳಿದ್ದೀರಿ. ಅದಕ್ಕೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ತಾವೇನು ಕೇಳ್ತಾ ಇದ್ದೀರಿ, ಈಗ ನಮ್ಮ ಕಡೆ ಇರ್ತಕ್ಕಂಥ ಲೇಬರ್ಸ್ಗಳು ಮನೆಗಳನ್ನ ಕಟ್ತಾ ಇದ್ದಾರೆ, ಅವರಿಗೆ ನೀವು ಬೋರ್ಡ್ ವತಿಯಿಂದ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ಕುತ್ಕೊಳ್ಳೇನು ಹೇಳ್ತೀವಿ. 8,000 ಚಿಲ್ಲರೆ ಇರ್ತಕ್ಕಂಥವ್ರು ಕಾರ್ಡ್ ಹೋಲ್ಡರ್ಸ್. ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡ್ ಆಗಿ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ. ಬೇರೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಸುಮಾರು 2,000 ಚಿಲ್ಲರೆ ಇದ್ದಾರೆ. 14 ಡಿಪಾರ್ಟ್ಮೆಂಟ್ಗಳು, ನಮ್ಮಲ್ಲಿ ಏನು 43 ಸಬ್ ಸೆಕ್ಟರ್ಗಳಂತ ನಾವು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಸುಮಾರು 2,000 ಚಿಲ್ಲರೆ ಜನರು ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ತಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ. ನಮ್ಮ ಕನ್ಸ್ಟ್ರಕ್ಷನ್ ಲೇಬರ್ಗೆ ಕನ್ಸ್ಟ್ರಕ್ಷನ್ ಬೋರ್ಡ್ನಿಂದ ದುಡ್ಡು ಕೊಡಬೇಕು, ನಮ್ಮ ಮನೆಗಳು ಕಟ್ಕೊಂತಾರೆ. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ನಮ್ಮ ಬೋರ್ಡ್ ನಲ್ಲಿ ಪಾಸ್ ಆಗಬೇಕು. ನಾವು ಬೆನಿಫಿಷಿಯರ್ನ ಬೋರ್ಡ್ ನಲ್ಲಿ ಆಯ್ಕೆ ಮಾಡಿದ್ರೆ ಮಾತ್ರ ದುಡ್ಡು ಕೊಡಬಹುದು. ಮುಂದೆ ಬರ್ತಕ್ಕಂಥಗಳಲ್ಲಿ ನಮ್ಮದೇ ಕನ್ಸ್ಟ್ರಕ್ಷನ್ ಬೋರ್ಡ್ ನಿಂದ ಮುಂದೆ ಬರ್ತಕ್ಕಂಥಗಳಲ್ಲಿ ಯಾರು ಜೆನ್ಯೂನ್ ಆಗಿ ಲೇಬರ್ ಕಾರ್ಡ್ಗಳು ಹೊಂದಿರ್ತಾರೆ, ಯಾರು ಜೆನ್ಯೂನ್ ಇದ್ದಾರೆ, ಅವರಿಗೆ ಮುಂದೆ ಮನೆ ಕಟ್ಟತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ. ಸ್ವಲ್ಪ ಸಹಕಾರ ಇರಲಿ. ಕಳೆದ ಬಾರಿ ತಾವು ನೇಕಾರರ ವಿಷಯವನ್ನು ಎತ್ತಿದ್ರು. ನಿಮಗೆ ನೇಕಾರರಿಗೆ ನಾವೀಗ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ನಲ್ಲಿ ತಂದಿದ್ದೀವಿ. ತಮ್ಮ ಮಾಹಿತಿಗೆ ಇರಲಿ. ಸನ್ಮಾನ್ಯ ಅನಿಲ್ ಕುಮಾರ್. 4-5 ವರ್ಷದಿಂದ 8,721 ಕಾರ್ಮಿಕರ ರಿಜಿಸ್ಟ್ರೇಷನ್ ಅದಾರ ನಿಮ್ಮಲ್ಲಿ. ಆದ್ರೆ ಇದು ಇಲಾಖೆ ಏನ್ ಮಾಡ್ತದ, ತಿಂಗಳ ಯಾವ ಹೊಸ ಅರ್ಜಿಗಳು ಬರ್ತಾವ ಅವ್ರಿಗೆ ಲೇಬರ್ ಕಾರ್ಡ್ ಇಶ್ಯೂ ಮಾಡಬೇಕಲ್ಲ, ಅದಾಗ್ತಾ ಇಲ್ಲ. ಅದನ್ನ ನಾ ಹೇಳಾತೇನೆ ನಿಮ್ಗೆ. 8,731 ಅದಾರ್ಕ ಲೇಬರ್ ಕಾರ್ಡ್ ಹೊಂದ್ಯಾರ ನಮ್ಮ ಕ್ಷೇತ್ರದಾಗ. ಆದ್ರೆ ಈಗ ಹೊಸ ಪ್ರೋಗ್ರೆಷನ್ ಈ ಲೇಬರ್ ಕಾರ್ಡ್ ವಯಸ್ಸಾದ್ರೂ ಅಷ್ಟೇ ಇರ್ತಾರ, ಅವರ ಇರ್ತಾರ. ಮತ್ತೆ ಹೊಸ ಲೇಬರ್ ಬರ್ಬೇಕು ಬೇಡ, ಜಾಸ್ತಿ ಆಗ್ಬೇಕು. ಸುನೀಲ್ ಕುಮಾರ್ ಅಂತ ಕೇಳ್ತಾವ. ಅಧ್ಯಕ್ಷೆ, ಸಚಿವರು ಎಲ್ಲ ಜಿಲ್ಲೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಭೇಟಿ ಕೊಟ್ಟಿದ್ದೀರಿ, ರಿವ್ಯೂ ಮಾಡ್ತಾ ಇದ್ದೀರಿ. ನಿಯಮಾವಳಿಗಳನ್ನ ಬಾರಿ ಕಠಿಣ ಮಾಡಿರೋ ಕಾರಣಕ್ಕೆ ಹೊಸ ಎನ್ರೋಲ್ಮೆಂಟ್ ಆಗ್ತಾ ಇಲ್ಲ. ನಿಮ್ ನಿಯಮಾವಳಿಗಳಲ್ಲಿ ಮೊನ್ನೆ ಕಳಿಸಿರೋ ನಿಯಮಾವಳಿಗಳಲ್ಲಿ ಒಂದು ನಿಯಮಾವಳಿ ನಾನು ಓದ್ಬಿಡ್ತೀನಿ. ಇದನ್ನ ಕಾರ್ಮಿಕ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಎಲ್ಲಾ ಕಾಮಗಾರಿಗಳ ವಿವರವನ್ನು ಪಡೆಯುವಾಗ ಕಡ್ಡಾಯವಾಗಿ ನಗರ ಸ್ಥಳೀಯ ಸಂಸ್ಥೆಗಳು ಪ್ರಾಧಿಕಾರಗಳು ನೀಡಿರುವ ನಿರ್ಮಾಣ ಪರವಾನಗಿ ನಕ್ಷೆಯ ಅನುಮೋದನೆಯ ಸಂಖ್ಯೆಯನ್ನು ಪಡೆಯತಕ್ಕದ್ದು ಅಂತ. ಇದನ್ನ ಕಾರ್ಮಿಕ ಯಾಕೆ ತಗೊಳ್ಬೇಕು ಅಂತ? ಪರ್ಮಿಷನ್ ಪ್ರಾಧಿಕಾರದ್ದು ನಕ್ಷೆ ತಗೊಳ್ಬೇಕಾಗಿರೋ ಮಾಲೀಕ. ಇದನ್ನ ಕಾರ್ಮಿಕರ ಕಾರ್ಡಲ್ಲಿ ನೀವು ತಗೊಂಡ್ಬರ್ಬೇಕು ಅಂತಂದ್ರೆ ಅವನು ಹೋಗಿ ಮಾಲೀಕನ ಹತ್ರ ಹುಡ್ಕೊಂಡ್ಬರಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸಮಸ್ಯೆ ಇದೆ. ನಿಮ್ ರೂಲ್ಸ್ ಅಲ್ಲಿ ಸಮಸ್ಯೆಗಳಿದೆ. ನಿಮ್ದೇ ರೂಲ್ಸ್ ಸರ್, ಇದು ನಿಮ್ದೇ ರೂಲ್ಸ್ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು 15-11ಕ್ಕೆ ಮಾಡಿರುವಂತ ರೂಲ್ಸ್ ಇದು. ನೀವು ಕಾರ್ಮಿಕರ ಯಾವ ಮಾರ್ಗಸೂಚಿಗಳನ್ನ ಮಾಡಬೇಕು ಅಂತ ನಿಯಮಾವಳಿಗಳು ಇದೆ. ಸೊ ಈ ಹಿನ್ನೆಲೆಯಲ್ಲಿ ಕಾರ್ಮಿಕ 90 ದಿನಗಳ ಕಾಲ ಕೆಲಸ ಮಾಡಬೇಕು ಅನ್ನೋದು ಸರಿ ಇದೆ. ಏನಾರು ಇರಲಿ ಸರ್, ಒಂದ್ ನಿಮಿಷ, ನೀವೆಲ್ಲದನ್ನು ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಕೂರಬೇಡಿ. 90 ದಿನಗಳ ಕಾಲ ಮಾಡಬೇಕು ಅಂತಿದೆ, ರೈಟ್.
ಆ 90 ದಿನಗಳ ಕಾಲ ಎಲ್ಲೆಲ್ಲಿ ಕೆಲಸ ಮಾಡಬೇಕು, ಯಾರೋ ಒಬ್ಬ ಮೇಸ್ತ್ರಿ ಕೈಲಿ ಕೆಲಸ ಮಾಡ್ತಾನೆ, ಯಾರೋ ಒಬ್ಬ ಕಾಂಟ್ರಾಕ್ಟರ್ ಕೈಲಿ ಕೆಲಸ ಮಾಡ್ತಾನೆ. ಸೊ ಇದನ್ನೊಂದು ಅಫಿಡವಿಟ್ ತಗೊಂಡು ಮಾಡಿದ್ರೆ ಸುಲಭ ಆಗುತ್ತೆ ಕಾರ್ಮಿಕರಿಗೆ. ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತೇನೆ ಆ ಎಲ್ಲ ಮಾಲೀಕರ ಹತ್ರ ಡೀಟೇಲ್ಸ್ ತಗೊಂಡು ಬನ್ನಿ ಅಂತಂದಾಗ ಆ ಕಾರ್ಮಿಕ ಅಷ್ಟನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ನಾನು ಕಳೆದ 2016ನೇ ಇಸ್ವಿಯಲ್ಲಿ ಕೂಡ ನಾನು ಇದು ಖಾತೆಯನ್ನು ಹೊಂದಿದ್ದೆ. ಅವಾಗ ಏನಾಗಿತ್ತು, ಕೇವಲ 12 ಲಕ್ಷ ಮೆಂಬರ್ಸ್ ಇದ್ರು. ಈಗ 53 ಲಕ್ಷ ಮೆಂಬರ್ಸ್ಗಳಾಗಿದ್ದಾರೆ. 7 ಲಕ್ಷ ಕಾರ್ಡ್ಗಳನ್ನ ತೆಗೆದು ಇವತ್ತು 46 ಲಕ್ಷ ಕಾರ್ಡಲ್ಲಿದ್ದೀವಿ. ಜಿಲ್ಲೆಯಲ್ಲಿ ಬಹುತೇಕ ಎಲ್ಲಾ ಜಿಲ್ಲೆಗಳು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2.5 ಲಕ್ಷ ಜನರು ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಇದರಲ್ಲಿ 70%ಗೂ 60% ಬೋಗಸ್ ಕಾರ್ಡ್ಸ್ಗಳಿದ್ದಾವೆ. ಒಂದು ರಿಜಿಸ್ಟ್ರೇಷನ್ ನಾವು ಟೈಟ್ ಮಾಡಿದ್ರೆ ಕಾನೂನ ಉಲ್ಲಂಘನೆ ಮಾಡಬಾರ್ದಂತ ನಮಗೆ ಟ್ರೇಡ್ ಯೂನಿಯನ್ ಹೇಳ್ತಾರೆ, ತಾವು ಕೂಡ ಇಲ್ಲಿ ಒತ್ತಡವನ್ನು ತರ್ತಾರೆ. ಬಟ್ ಹೆಂಗೆ, ಹೌ ಡು ವಿ ಇದನ್ನ ಒಂದು ಕ್ಲೆನ್ಸ್ ಮಾಡಬೇಕಂದ್ರೆ ಒಂದು ಸಿಸ್ಟಮ್ ಫಾಲೋ ಮಾಡಬೇಕಾಗತ್ತೆ. ಈಗ ಆಲ್ರೆಡಿ 46 ಲಕ್ಷ ಜನ ರಿಜಿಸ್ಟರ್ಡ್ ಇದ್ದಾರೆ. ಆಮೇಲೆ ಕೆಲವು ಜಿಲ್ಲೆವಾರು ನಾವು ಮಾಡ್ಕೊಂಡ್ರೆ ಸುನಿಲ್ ಅವರೇ, ಒಂದು ಜಿಲ್ಲೆಗೆ ಉದಾಹರಣೆ 4 ಲಕ್ಷ ರೂಪಾಯಿ ನಮಗೆ ಅಲ್ಲಿಂದ ಸೆಸ್ ಬಂದ್ರೆ 50 ಕೋಟಿ 60 ಕೋಟಿ ರೂಪಾಯಿವರೆಗೆ ನಾವು ಅಲ್ಲಿವರೆಗೆ ಬೆನಿಫಿಟ್ಸ್ ಅನ್ನು ಕೊಟ್ಟಿದ್ದೀವಿ. ಸೊ ಸದನಕ್ಕೆ ಗಮನವನ್ನು ತರಲಿಕ್ಕೆ ಇಚ್ಛೆ ಬಯಸ್ತೀನಿ. ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ಯಾಕಂದ್ರೆ ಕ್ಲೆನ್ಸ್ ಮಾಡಬೇಕು ಇದನ್ನ. ಉದಾಹರಣೆಗೆ ಹಾವೇರಿ ಜಿಲ್ಲೆಯಲ್ಲಿ 3 ಲಕ್ಷ ಕಾರ್ಡ್ಸ್ಗಳಿದ್ದಾವೆ. ಮೊನ್ನೆ ನಾವು ಸೋಷಿಯಲ್ ಆಡಿಟ್ ಮಾಡಿಸಿದ್ರೆ ಅದರಲ್ಲಿ ಸುಮಾರು 2,70,000 ಕಾರ್ಡ್ಗಳನ್ನ ಬೋಗಸ್ ಕಾರ್ಡ್ ಅಂತ ಗುರುತಾಗಿದೆ. ಕೇವಲ 30,000 ಮಾತ್ರ ಜೆನ್ಯೂನ್ ಕಾರ್ಡ್ಸ್ ಅಂತ ಕಾಣ್ತಾ ಇದೆ, ಇದು ಮೇಲ್ನೋಟದಲ್ಲಿ. ಬಟ್ ಸ್ಟಿಲ್ ನಾವು ಆನ್ಲೈನ್ ಸಿಸ್ಟಮ್ ಯಾಕೆ ತರ್ತಾ ಇದೀವಿ, ಈ ಮೆಕ್ಯಾನಿಸಮ್ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಪ್ರತಿಯೊಬ್ಬರು ಅವನ ಹತ್ರ ಕಾರ್ಡ್ ಇದೆ. ಎಲ್ಲಿ ಮನೆ ಕಟ್ಟಿದೆ ಹೇಳಕ್ ಡೀಟೇಲ್ಸ್ ಇಲ್ಲ, ಮೇಸ್ತ್ರಿ ಯಾರು ಡೀಟೇಲ್ಸ್ ಇಲ್ಲ, ಎಲ್ಲಿ ಮನೆ ಕಟ್ಟಿದೆ ಅಂತ ಕೂಡ ಕೇಳಬಾರ್ದು ಅಂತಂದ್ರೆ ಬಹಳ ಕಷ್ಟ ಆಗತ್ತೆ ನಮಗೆ ಮಾಡ್ಲಿಕ್ಕೆ. ಅದಕ್ಕೆ ನಮಗೆ ಸಂಪೂರ್ಣವಾದ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕಿದ್ರಲ್ಲ. ಯಾಕಂದ್ರೆ ಇಫ್ ವಿ ಡೋಂಟ್ ಗೆಟ್ ದ ಸಿಸ್ಟಮ್ ಇನ್ ಪ್ಲೇಸ್, ಇದು ಕಂಪ್ಲೀಟ್ ಆಗಿ ಕಾರ್ಡ್ ನಾವು ಬೈಫರ್ಕೇಟ್ ಮಾಡಕ್ಕಾಗೋದಿಲ್ಲ, ಜೆನ್ಯೂನ್ ಅವ್ರಿಗೆ ತರಕ್ಕಾಗೋದಿಲ್ಲ. ಬಟ್ ತಾವೇನು ಕಳೆದ ಬಾರಿ ಕೇಳಿದ್ರಿ, ಯಾಕಂದ್ರೆ ಇದೇ ಮಾಹಿತಿ ನಮ್ಮಲ್ಲಿ ಇರ್ತಕ್ಕಂಥದ್ದು. ಬಟ್ ನಾನು ಖಂಡಿತವಾಗಿ ಪರಿಶೀಲನೆ ಮಾಡ್ತೀನಿ. ಆಮೇಲೆ ಇದು ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಏನಿದೆ ಅಣ್ಣ, ಇದು 1 ವರ್ಷಕ್ಕೆ ಮಾತ್ರ ಕಾರ್ಡ್ ಇರುತ್ತೆ, ಆಮೇಲೆ ರಿನ್ಯೂವಲ್ ಮಾಡಬೇಕು ಅವರು. ನಾವು ಕಳೆದ ಬಾರಿ ತಾವೇನು ಕೇಳಿದ್ರೆ ಅದಕ್ಕೆ ಯಾಕೆ ಸ್ಟಾಟಿಸ್ಟಿಕ್ ನಂಬರ್ ಸೇಮ್ ಇದೆ ಅಂತಂದ್ರೆ ನಾವು ಚೇಂಜ್ ಮಾಡಕ್ ಹೋಗಿಲ್ಲ. ನಮಗೆ ಯಾರನ್ನ ತೀರೋಗಿದ್ರೆ ಅಥವಾ 60 ಇಯರ್ಸ್ ಆದ್ಮೇಲೆ ಅವ್ರು ಸರೆಂಡರ್ ಮಾಡಬೇಕು, ರಿನ್ಯೂವಲ್ ಆಗಿದ್ರೆ ಮಾತ್ರ ನಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಸರ್, ಈಗ ನಾವು ಬೋಗಸ್ ಕಾರ್ಡ್ಗಳನ್ನ ತೆಗೆಯೋದಕ್ಕೆ ನಮ್ ಯಾವುದೇ ವಿರೋಧ ಇಲ್ಲ. ಮತ್ತೆ ಬೋಗಸ್ ಕಾರ್ಡ್ ಇಲ್ಲ ಅಂತ ಹೇಳಿ ನಾವೆಲ್ಲೂ ಹೇಳೋದಿಲ್ಲ, ಸಿಕ್ಕಾಪಟ್ಟೆ ಇದೆ. ಯಾಕಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಈಗ ಒಂದು 5-6 ವರ್ಷದಿಂದ ಈ ಕಡೆ ಕಾರ್ಮಿಕರಿಗೆ ಈ ಸೌಲಭ್ಯಗಳನ್ನ ಜಾಸ್ತಿ ಕೊಟ್ರಿ. ಅವ್ರ ಮದುವೆಗೆ ಹಣ ಕೊಟ್ರಿ, ಅವ್ರ ಮಕ್ಕಳ ಎಜುಕೇಶನ್ಗೆ ಕೊಟ್ರಿ, ಎಲ್ಲವೂ ಕೂಡ ಇಲಾಖೆ ವತಿಯಿಂದ ಕೊಡ್ಲಿಕ್ಕೆ ಶುರು ಮಾಡಿದ್ರ ಮೇಲೆ ಅನೇಕ ಜನಕ್ಕೆ ಕಣ್ಣು ಬಿತ್ತಿದೆ, ಇಲ್ಲಿಂದ ಸೌಲಭ್ಯ ಪಡಿಬಹುದು ಅಂತ ಹೇಳಿ. ಆ ಕಾರಣಕ್ಕಾಗಿ ಕೆಲವರು ಅಪ್ಲೈ ಮಾಡ್ತಾ ಇದ್ದಾರೆ. ಅದು ನೀವು ತೆಗೆದುಹಾಕೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಆದ್ರೆ ನಿಜವಾದ ಕಾರ್ಮಿಕನಿಗೆ ಹಿಂಸೆ ಆಗ್ತಾ ಇದೆ. ನಿಮ್ ರೂಲ್ಸ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಸರಳೀಕರಣಗೊಳಿಸಿ ಏನ್ ಮಾಡಬಹುದು ಅಂತೇಳಿ ಅಧಿಕಾರಿಗಳು, ತಾವು ಯಾರಾದ್ರೂ ತಜ್ಞರಿದ್ರೆ ಯೋಚನೆ ಮಾಡಿ ಆ ನಿಜವಾದ ಫಲಾನುಭವಿ ಯಾರಿದ್ದಾನೆ ಅವನಿಗೆ ಕೊಡಬೇಕು. ಈಗ ಮುಂದೆ ಬರ್ತಕ್ಕಂಥದ್ರಲ್ಲಿ ಜಿಲ್ಲೆವಾರು ಒಂದು ಕೇಂದ್ರನ ಮಾಡಿದ್ರೆ, ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ನಿಂದ ಒಂದು ಕೇಂದ್ರನ ಮಾಡಿ ಪರ್ಟಿಕ್ಯುಲರ್ ಆಗಿ ಬೆನಿಫಿಷರಿ ಯಾರಂತ ಚೂಸ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಇನ್ನೊಂದು 5-6 ಮಂತ್ಸ್ ನಲ್ಲಿ ಇದಾಗತ್ತೆ, ಪರಿಹಾರ ಖಂಡಿತವಾಗಿ ಕಂಡಿಡ್ತೀವಿ. ಮಾನ್ಯ ಅಧ್ಯಕ್ಷೆ, ಥ್ಯಾಂಕ್ ಯು. ಸುರೇಶ್ ಬಾಬು ಅವರು